ಮೈಸೂರಿನಲ್ಲಿ ಎಲ್ಲ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸೌಜನ್ಯಗಳ ಪರ ಧ್ವನಿ ಎತ್ತುವಂತಹ ಕರ್ನಾಟಕ ಭೀಮಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಂತ ಎಂ ಮಂಜುನಾಥ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಮೊದಲನೇದಾಗಿ ಸರ್, ಧರ್ಮಸ್ಥಳದ ಪ್ರಕರಣವನ್ನು ಮೊದಲ ಬಾರಿ ಒಬ್ಬ ಮುಸ್ಲಿಂ ವ್ಯಕ್ತಿ ಇದಕ್ಕೆ ಧ್ವನಿ ಎತ್ತಿದ್ದು ಅಂತ ಆರ್ ಅಶೋಕ್ ಅವರು ಹೇಳ್ತಾರೆ. ಇದ್ರ ಬಗ್ಗೆ ಕೇರಳ ಸರ್ಕಾರದ ಕುಮ್ಮಕ್ಕಿದೆ ಅಂತ ಹೇಳ್ತಾರೆ. ಸರ್, ಅಲ್ಲಿ ವ್ಯಕ್ತಿ ಯಾರು ಧ್ವನಿ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ಯಾವ ವಿಚಾರಕ್ಕೆ ಧ್ವನಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹು ಮುಖ್ಯವಾಗ್ತದೆ. ಅದನ್ನು ಮೊನ್ನೆ ಅಶೋಕ್ ಅವರು ತಿಳ್ಕೋಬೇಕು. ಅವರು ಈಗ ಮೊನ್ನೆ ಆಡಳಿತ ಸರ್ಕಾರದವರು ಒಂದು SIT ತಂಡನ ರಚನೆ ಮಾಡಿ ತನಿಖೆನ ಆರಂಭಿಸಿ ಇವತ್ತಿನ ದಿನವೂ ಕೂಡ ಒಂದು ಏನು ಊತಿಟ್ಟಿದ್ದಂಥ ಒಂದು ಅನಾಮಿಕ ಏನು ವ್ಯಕ್ತಿ ತೋರಿಸಿದ್ದಾನೆ ಸ್ಥಳಗಳನ್ನ ಮಾಜಾರು ಮಾಡಿ ಅಲ್ಲಿ ಇವತ್ತು ಒಂದು ಅಸ್ಥಿ ಪಂಜರಗಳಿರ್ಬೋದು ಅಲ್ಲ ಊತಿಡ್ತಕ್ಕಂಥ ಶವಗಳನ್ನ ತೆಗೆಯುವಂಥ ಕಾರ್ಯಕ್ಕೆ ಹೊರಟಿದ್ದಾರೆ. ಇಂತಹ ಸಮಯದಲ್ಲಿ ಅವರು ಒಂದು ಧರ್ಮದ ಹೆಸರಲ್ಲಿ ಆ ವ್ಯಕ್ತಿ ಮಾತಾಡಿದ ಮುಸ್ಲಿಂ ವ್ಯಕ್ತಿ ಇನ್ಯಾವುದೋ ಬೇರೆ ರಾಜ್ಯದವ್ರು ಮಾಡಿದ್ರು ಅಂತಂದರೆ ಅವರಿಗೆ ಸಾಮಾಜಿಕ ಕಳಕಳಿ ಇದೆ, ಹಂಗಾಗಿ ಸುದ್ದಿ ಮಾಡಿದ್ದಾರೆ ಅವರು ಕೇಳೋದವರು. ನಮ್ಮ ಕರ್ನಾಟಕದ ಮಾಧ್ಯಮದವರು ಎಲ್ಲಿ ಧ್ವನಿನೇ ಮಾಡಲಿಲ್ಲ ವಿಚಾರ ಮೊದಲಿಗೆ. ಈಗ ಇತ್ತೀಚೆಗೆ ಅದನ್ನೆಲ್ಲ ಪ್ರಸಾರ ಮಾಡ್ಕೊಂಡು ಕೂತಿದ್ದಾರೆ. ಖಂಡಿತವಾಗಿ ಇವತ್ತು ಬೆಳಗ್ಗೆ ಆರಂಭ ಆಗಿದೆ ಆ ಒಂದು ಕಾರ್ಯ. ನಿಜಕ್ಕೂ ಏನು ಆ ವ್ಯಕ್ತಿ ತಿಳಿಸಿದ್ದಾನೆ ಒಂದು ದೂರನ್ನ ಒಂದು ಸಾರಾಂಶದಲ್ಲಿ ಮತ್ತು ಆತನ ತಪ್ಪೊಪ್ಪಿಗೆಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಆತ ನೀಡಿರ್ತಕ್ಕಂಥ ಒಂದು ವರದಿ ಏನಿದೆ ಅದಕ್ಕೆ ಈಗಾಗಲೇ ಅವನು ಸ್ಥಳನೂ ಕೂಡ ತೋರಿಸಿದ್ದಾನೆ. ಈ ದಿನ ಅಗಿತಾ ಇದ್ದಾರೆ, ಆ ಜಾಗದಲ್ಲಿ ಎಷ್ಟು ಶವ ಸಿಗುತ್ತೋ ಇಲ್ಲ ಮತ್ತಷ್ಟು ಜನರುಗಳು ಯಾರು ಅನ್ಯಾಯಕ್ಕೆ ಒಳಗಾಗಿದ್ರು ಆ ಸಮಯದಲ್ಲಿ ಅವರೆಲ್ರಿಗೂ ಕೂಡ ಈ ಒಂದು ವಿಚಾರದಲ್ಲಿ ನ್ಯಾಯವನ್ನು ಸಿಗಲಿ ಅಂತೇಳಿ ಭಾವಿಸ್ತೇನೆ ನಾನು. ಅದೇನು ಶವ ಸಂಸ್ಕಾರ ಮಾಡಿದ್ದೀನಿ ಅಂತ ಹೇಳ್ತಾನೆ. ಈ ವಿಷಯದ ಬಗ್ಗೆ ಸೌಜನ್ಯದ ಕೇಸ್ ಎಲ್ಲೋ ಅಲ್ಲ ಹಿಡಿತಾ ಅಂತ ಸರ್. ಸೌಜನ್ಯದ ಬಗ್ಗೆ ಮಾತೇ ಇಲ್ಲ. ಇಲ್ಲ, ಈಗ ಒಂದು ಕೊಲೆ ಆದ್ರೂ ಕೊಲೆನೇ, ಒಂದು ಅತ್ಯಾಚಾರ ಆದ್ರೂ ಅದು ಅತ್ಯಾಚಾರನೇ. ಇಲ್ಲಿ ಸಂಖ್ಯೆಗಳು ಜಾಸ್ತಿ ಆಗಿದೆ. ಆದರೆ ಎಲ್ಲ ಒಂದು ಕಡೆ ಆಡಳಿತ ಸರ್ಕಾರದವ್ರು ಹೇಳ್ತಾರೆ, ಮಾನ್ಯ ಗೃಹ ಮಂತ್ರಿಗಳು ಈ ಒಂದು ವಿಚಾರವಾಗಿ ಸೌಜನ್ಯನ ಪ್ರಕರಣ ಇಲ್ಲ, ಆತ ಏನು ತಪ್ಪೊಪ್ಪಿಗೆ ಒಪ್ಕೊಂಡಿದ್ದಾನೆ ಆ ವಿಚಾರವಾಗಿ SIT ತನಿಖೆ ಮಾಡುತ್ತೆ ಅಂತೇಳಿ ಗೃಹ ಮಂತ್ರಿಗಳು ಒಂದು ವರದಿಯನ್ನು ನೀಡ್ತಾರೆ. ನಾನು ಈ ಮೂಲಕ ಗೃಹ ಮಂತ್ರಿಗಳಿಗೆ ಒಂದು ಮಾತನ್ನ ಹೇಳಿಕ್ಕೆ ಇಚ್ಛಿಸ್ತೀನಿ. ನಮ್ಮ ಆಡಳಿತ ಸರ್ಕಾರದಲ್ಲಿ ಇರ್ತಕ್ಕಂಥ ಯಾರು ಸಿದ್ದರಾಮಯ್ಯ ಅವ್ರಿಗೆ ಯಾವ್ದಾದ್ರು ಗೊತ್ತಿಲ್ಲ ಅಂತಕ್ಕಂಥ ಖಾತೆ ಆದರೆ ಕೊಡ್ಬಿಡಿ ಅವ್ರಿಗೆ ಯಾವುದೇ ಒಂದು ವಿಚಾರನ ತಗೊಂಡು ಹೋಗ್ಬಿಟ್ಟು ಮಾಧ್ಯಮದವ್ರು ಪ್ರಶ್ನೆ ಮಾಡಿದಂಥ ಸಮಯದಲ್ಲಿ ಅವ್ರು ಕೊಡ್ತಕ್ಕಂಥ ಉತ್ತರನೇ ಅದು ಗೊತ್ತಿಲ್ಲ ಅಂತಕ್ಕಂಥದ್ದು. ಗೃಹ ಮಂತ್ರಿ ಹುದ್ದೆನ ತೆಗೆದು ಅದ್ರ ಗೊತ್ತಿಲ್ಲ ಅನ್ನೋ ಹುದ್ದೆ ಕೊಟ್ಟರೆ ಸರಿಗಿರ್ತದೆ ಅವ್ರಿಗೆ. ಹಾಗೆ ಕೂಡ ಅವತ್ತು ಸೌಜನ್ಯದ ಅತ್ಯಾಚಾರ ಕೊಲೆ ಆದಾಗ ಗೃಹ ಮಂತ್ರಿಗಳು ಆರ್ ಅಶೋಕ್ ಅವರು ಇದ್ರು ಸರ್. ಖಂಡಿತವಾಗಿ ಆ ಸಮಯದಲ್ಲಿ ಆರ್ ಅಶೋಕ್ ಅವರು ಇದ್ರು ಅಂತಂದ್ರೆ ಅವ್ರಿಗೆ ನೀಟಾಗಿ ಗೊತ್ತಿರುತ್ತೆ ಆ ಒಂದು ವಿಚಾರವಾಗಿ ಪ್ರತಿಯೊಂದು ವಿಚಾರ ಒಂದು ಏನು ನಡೆದಂಥ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಅವ್ರಿಗಿರುತ್ತೆ. ಆದ್ರೂ ಕೂಡ ಅವರು ಮೊನ್ನೆ ದಿನ ಆ ರೀತಿ ಮಾತನ್ನ ಬಳಕೆ ಮಾಡಿದ್ದು ತಪ್ಪು. ಎಲ್ಲ ಒಂದು ಕಡೆ ಅವರು ಇದ್ದಂಥ ಅಧಿಕಾರದ ಅವಧಿನಲ್ಲೇ ಆ ಘಟನೆ ನಡೆದಿದೆ ಅಂದರೆ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ನಾವು ಹೇಳ್ಬೋದಲ್ಲ, ಒಪ್ಕೋತಾರ ಆಗೋದನ್ನ. ಗೃಹ ಮಂತ್ರಿಯಾಗಿ ಅವರು ಹೋಗಿ ಕೂಡಲೇ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿರೋದು ಇದೆ. ಯಾಕೆ ಹೋಗಿದ್ರಿ ಹಾಗಾದ್ರೆ ಘಟನೆ ನಡೆದ ಮೇಲೆ? ತನಿಖೆ ಮಾಡೋದಕ್ಕೆ ಹೋದ್ರಾ ಇಲ್ಲ ಅಲ್ಲಿ ಯೋಗಕ್ಷೇಮ ವಿಚಾರಿಸಕ್ಕೆ ಹೋದ್ರಾ? ನಾವು ಹೇಳ್ತೀರಿ ಎಲ್ಲ ಒಂದು ಕಡೆ ಧರ್ಮಕ್ಕೆ ಧಕ್ಕೆ ತರಬೇಡಿ, ದೇವಸ್ಥಾನದ ಇದಕ್ಕೆ ಧಕ್ಕೆ ತರಬೇಡಿ, ಯಾರು ಇದ್ದಾರೆ ವ್ಯಕ್ತಿ ಬಗ್ಗೆ ಮಾತಾಡಿ ಅಂತಂದ್ಬಿಟ್ಟು. ಸರಿ, ವ್ಯಕ್ತಿ ಬಗ್ಗೆ ಹೇಳೋಣ. ಆ ವ್ಯಕ್ತಿ ಯಾವ ಊರನ್ನು ಅಂತ ಹೇಳೋದು ಬೇಡವೆ? ಈ ವ್ಯಕ್ತಿ ಬಗ್ಗೆ ಹೇಳಿ ಅಂತ ಮೊನ್ನೆ ಅಶೋಕ್ ಅವರೇ ಹೇಳ್ತಾರೆ. ವ್ಯಕ್ತಿ ಬಗ್ಗೆ ತಿಳಿಸಿ, ಧರ್ಮದ ಬಗ್ಗೆ ಮಾತಾಡಬೇಡಿ ಹಂಗೆ ಅಂತ. ಘಟನೆ ನಡೆದಿರೋ ಜಾಗದಲ್ಲಿ ಇರ್ತಕ್ಕಂಥ ಊರ ಹೆಸರು ಹೇಳದೇನೆ ವ್ಯಕ್ತಿ ಹೆಂಗೆ ಹೇಳೋದು ನಾವು? ಯಾರು ಹೊರಗಡೆ ದೇಶದಿಂದ ಬಂದು ಮಾಡ್ಬಿಟ್ಟೋಗಿದ್ದಾರೆ ಹಾಗಾದ್ರೆ? ಸರ್, ಇವತ್ತು ಕೂಡ ನೆನೆ ಪರಿಶೀಲನೆ ಮಾಡ್ತಿದ್ರು ನೇತ್ರಾವತಿ ತಟದಲ್ಲಿ. ಅದು ಅನಾಮಧೇಯ ವ್ಯಕ್ತಿ ಏನು ಬಂದಿದ್ದಾನೆ ಧರ್ಮಸ್ಥಳದ ಗ್ರಾಮದಲ್ಲಿ, ಅದು ನೇತ್ರಾವತಿ ನದಿಯಲ್ಲೇನೆ ಸೂಕ್ತ ಸ್ಥಳಗಳನ್ನ ಪರಿಶೀಲನೆ ಮಾಡ್ತಿರೋದು. ಹೌದು, ಖಂಡಿತವಾಗಿ ಆ ಸ್ಥಳಗಳು ಏನು ಆತ ಊತಿಟ್ಟಿದ್ದೀನಿ ಅಂತ ಹೇಳಿದಾರಲ್ಲಿ ಆ ಜಾಗಗಳನ್ನೇ ಅವ್ರು ತೋರಿಸಿರೋದು. ಸುಮಾರು 15ಕ್ಕೂ ಹೆಚ್ಚು ಸ್ಥಳನ ಗುರುತು ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಸುದ್ದಿ ಈಗಾಗಲೇ ಪ್ರಸಾರ ಆಗಿದೆ. ನೋಡೋಣ ಇವತ್ತು ಸಂಜೆ ಒಳಗಡೆ ಅಲ್ಲಿ ಎಷ್ಟು ಬಾಡಿಗಳು ಸಿಗ್ತದೆ, ಏನಾಗುತ್ತೆ ಅಂತಕ್ಕಂಥದ್ದು ಈ ಒಂದು ವಿಚಾರದಲ್ಲಿ ಏನು ಸಾರ್ವಜನಿಕರಿಗೆ ಮತ್ತು ಸಮಾಜದಲ್ಲಿ ಗೊಂದಲ ಇದೆ ಅದಕ್ಕೊಂದು ಮುಕ್ತಿ ಸಿಕ್ಕಲಿ. ಈ ಒಂದು SIT ತಂಡ ಏನು ಇವತ್ತಿನ ದಿನ ತನಿಖೆ ಆರಂಭಿಸಿದ್ದಾರೆ ಆ ಒಂದು ವಿಚಾರದಲ್ಲಿ ಒಂದು ಮುಕ್ತಿಯನ್ನು ಸಿಕ್ಕಲಿ, ನೊಂದಂಥವ್ರಿಗೆ ನ್ಯಾಯ ಸಿಕ್ಕಲಿ ಅಂತೇಳಿ ಆಶಿಸ್ತೇನೆ. ಸರ್, ಹಾಗೆ ಕೂಡ ಇವಾಗ ನೂರಾರು ಹೆಣಗಳ ಬಗ್ಗೆ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ತೋರಿಸ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಈ ಸೌಜನ್ಯ ಕೇಸ್ ಬಗ್ಗೆ ಕಡೆಯದಾಗಿ ಏನು ಹೇಳ್ತೀರಾ ಸರ್? ಸರ್, ಆ ವ್ಯಕ್ತಿ ಹೆಸರು ಭೀಮಾ ಅಂತೇಳಿ ಸೂಚಿಸಿದ್ದಾರೆ. ನಾನು ಕಳೆದ ಒಂದು ಮೊನ್ನೆ ದಿನನೂ ಕೂಡ ಒಂದು ಪೋಸ್ಟ್ ಹಾಕಿದ್ದೆ. ಸಾಕ್ಷಿ ಹೇಳಲು ಬಂದ ಭೀಮನಿಗೆ ಭೀಮ ಸೈನಿಕರ ಬೆಂಬಲ ಅಂತೇಳಿ. ಯಾಕಂದರೆ ನಮಗೆ ಹೆಮ್ಮೆ ಇದೆ, ಸಮಾಜದಲ್ಲಿ ಯಾವುದೇ ಆಗು ಹೋಗುಗಳಿದ್ರೂ ಮೊದಲನೇ ಧ್ವನಿ ಮಾಡ್ತಕ್ಕಂಥದ್ದು ನಮ್ಮ ದಲಿತ ಸಂಘಟನೆಗಳು. ಅದಕ್ಕೆ ನಮಗೆ ಹೆಮ್ಮೆ ಇದೆ. ಇಲ್ಲಿ ಒಂದು ದುರಂತ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಧರ್ಮದ ಬಗ್ಗೆ ಒಂದು ಕ್ಷೇತ್ರದ ಬಗ್ಗೆ ಅಂತೇಳಿ ಚಿಂತೆ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಹೆಣ್ಮಕ್ಳುಗಳ ಬಗ್ಗೆ ನೀವು ಯೋಚನೆ ಮಾಡಿ. ಪ್ರತಿಯೊಂದಕ್ಕೂ ಜಾತಿ ನೋಡ್ತಕ್ಕಂಥ ಈಗಿನ ವಾತಾವರಣದಲ್ಲಿ ಆ ಹೆಣ್ಮಕ್ಳುಗಳ ಜಾತಿ ನೀವೇ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಅವ್ರು ಯಾವ ಜಾತಿ ಹೆಣ್ಮಕ್ಳುಗಳಂಗೆ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಎಲ್ಲದಕ್ಕೂ ಕೂಡ ಜಾತಿಲೇ ನೋಡ್ತೀನಿ ಅಂತಂದ್ರೆ ಇದನ್ನು ನೋಡಿ ಹಾಗೇನೆ ಬನ್ನಿ ಇದಕ್ಕೂ ಧ್ವನಿ ಮಾಡಿ
ಒಬ್ಬ ವ್ಯಕ್ತಿ ಪ್ರಭಾವಿ ವ್ಯಕ್ತಿ ಇದರಲ್ಲಿ ಅವರಿಂದ ಏನೋ ಆಗುತ್ತೆ, ಇಲ್ಲ ಆ ಸ್ಥಳಕ್ಕೆ ಏನೋ ಧಕ್ಕೆ ಬರುತ್ತೆ ಅಂತಕ್ಕಂಥ ಯೋಚನೆ ಮಾಡ್ತಾ ಇದ್ದೀರಿ. ನಮಗೂ ಕೂಡ ಅದು ಇಷ್ಟ ಇಲ್ಲ. ಆ ಒಂದು ಸ್ಥಳಕ್ಕಾಗ್ಲಿ ಇಲ್ಲ ವ್ಯಕ್ತಿ ಮೇಲೆ ನಮ್ಗೇನು ಅಸಮಾಧಾನ ಇಲ್ಲ. ನಾವು ಕೇಳ್ತಾ ಇರೋದು ಇಷ್ಟೇ, ಘಟನೆ ನಡೆದಿದೆ, ಆ ಘಟನೆ ಆರೋಪಿ ಯಾರು, ತಪ್ಪಿತಸ್ಥಕ್ಕೆ ಶಿಕ್ಷೆ ಆಗಲಿ, ಇದನ್ನ ಮಾತ್ರ ನಾವು ಕೇಳ್ತಾ ಇರೋದು. ಕೆಲವೊಂದು ಕಡೆ ನಾವು ಪೋಸ್ಟ್ ಹಾಕಿದಾಗ ಒಂದಷ್ಟು ಜನ ಬಂದು ಕಮೆಂಟ್ ಹಾಕ್ತಾರೆ, ನೀವುಗಳು ದೇವ್ರನ್ನ ವಿರೋಧ ಮಾಡ್ತೀರಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ನಾವು ದೇವ್ರನ್ನ ವಿರೋಧ ಮಾಡೋದಾಗ್ಲಿ ಇಲ್ಲ ಬಾಬಾ ಸಾಹೇಬ್ರು ದೇವ್ರನ್ನ ವಿರೋಧ ಮಾಡೋದಾಗಿದ್ರೆ ಮುಜರಾಯಿ ಇಲಾಖೆ ಅಂತಕ್ಕಂಥ ಖಾತೆನೇ ಇರ್ತಾ ಇರ್ಲಿಲ್ವಲ್ಲ. ಸಂವಿಧಾನದಲ್ಲಿ ಅದನ್ನು ಬರೋದು. ನಿಮ್ಮ ದೇವಸ್ಥಾನ ಆಗಲಿ ಇಲ್ಲ ಧರ್ಮಕ್ಷೇತ್ರಗಳಾಗ್ಲಿ ಏನಾದ್ರು ನಡಿಬೇಕು ಅಂತಂದ್ರು ಅದು ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ನಡೆಯೋದು. ಆ ರೀತಿ ವಿರೋಧ ಮಾಡ್ಬೇಕಾದ್ರೆ ಇರ್ತಾನೆ ಇರಲಿಲ್ಲ. ನಿಮಗೆ ನೀವೇ ಯಾಕೆ ಆ ರೀತಿ ಅನ್ಕೋತೀರಿ? ಅದೇ ನಿಮ್ಮನೆ ಹೆಣ್ಮಕ್ಳಂಗೆ ಆಗಿದ್ರು ಹಂಗೆ ಹೇಳ್ತಿದ್ರ ಧರ್ಮದ ಚಿಂತೆ ಆಗಿದೆ ಮತ್ತೊಂದಾಗಿದೆ ಅಂತ. ಅದನ್ನ ಮೊದಲು ತಲೆನ ತೆಗಿರಿ. ಕೆಲವೊಬ್ರು ಬಂದು ಏನೋ ಕಮೆಂಟ್ ಹಾಕಿ ಹೇಳ್ತಾರೆ, ನಮಗೆ ನೀವು ದೇವ್ರನ್ನ ವಿರೋಧ ಮಾಡ್ತೀರ. ನಾನು ದೇವ್ರ ವಿರೋಧ ಮಾಡ್ತೀನಿ, ನಿಮ್ಗೆ ಹೇಳೋಣ ಬಂದು ಪ್ರಶ್ನೆ ಮಾಡ್ತಾ ಇದೀವಿ, ಇಲ್ಲ ಏನೋ ಒಂದು ವಿಚಾರ ಆಗಿದೆ ಅದಕ್ಕೆ ನಾವು ಸ್ಪಂದಿಸ್ತಾ ಇದೀವಿ, ಧ್ವನಿ ಮಾಡ್ತಾ ಇದೀವಿ ಅಂತಂದ್ರೆ ಸಾಧ್ಯ ಆದ್ರೆ ಕೈ ಜೋಡಿಸಿ. ಇಲ್ವಾ ಹಿಂದೆ ನಿಂತ್ಕೊಂಡು ಬೆನ್ ತಟ್ಟಿ, ಅದು ಬಿಟ್ಬಿಟ್ಟು ನೀವೇನೋ ಕಾಲೆಳೆ ಕೆಲಸನೋ ಇಲ್ಲ ಅವ್ರೇನೋ ಮಾಡ್ಕೊಂತಾರೆ ಮತ್ತಾರೆ, ಈ ವಿಚಾರಗಳನ್ನ ಬಿಡಿ. ಈ ಒಂದು ವಿಚಾರ ಏನ್ ನಡೆದಿದೆ ಘಟನೆ, ಇವಾಗ ಫಸ್ಟ್ ಮೊದಲಿಗೆ ಸೌಜನ್ಯ ವಿಚಾರವಾಗಿತ್ತು, ಆ ನಂತರ ಪದ್ಮಾವತಿ ಲೀಲಾವತಿ ಅಂತಕ್ಕಂಥ ಯಾರೋ ಶಿಕ್ಷಕಿ ವಿಚಾರಗಳು ಬಂತು. ಇವತ್ತು ದಿನ ಯಾರೊಬ್ಬ ವ್ಯಕ್ತಿ ನೇರವಾಗಿ ಬಂದು 100 ಹೆಣ್ಮಕ್ಳು ನಾನು ಊತಿದ್ದೀನಲ್ಲಿ ಅಂತಕ್ಕಂಥ ವಿಚಾರನ ತಿಳಿಸಿದ್ದಾರೆ. ನೋಡೋಣ, ತನಿಖೆ ಆಗಲಿ, ಕಾನೂನಿಗೆ ಪ್ರತಿಯೊಬ್ಬರು ತಲೆಬಾಗ್ಲೇಬೇಕು. ತನಿಖೆ ಆಗಲಿ, ಸೂಕ್ತವಾದಂಥ ಒಂದು ನ್ಯಾಯ ಸಿಕ್ಕಲಿ ನೊಂದಂಥವ್ರಿಗೆ, ಯಾರಾದರೂ ಆಗಿರಲಿ ತಪ್ಪಿತಸ್ಥರು ಅವ್ರಗಳಿಗೆ ಶಿಕ್ಷೆ ಆಗಲಿ ಅಂತ